ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದೀಗ ನಮ್ಮೆಲ್ಲ ನಾಯಕರುಗಳು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡು ಈ ಸಮಸ್ಯೆಗಳ ಬಗ್ಗೆ ಕುಂತು ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಪ್ರತಿಭಟನಾ ಮನವಿ ಸಲ್ಲಿಸಿದೆ. ಬಂಧುಗಳೇ, ಕದಂಬ ಸೈನ್ಯ ರಾಜ್ಯಾದ್ಯಂತ ಈ ಹೋರಾಟವನ್ನು ರೂಪಿಸ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಮಾಡುವಂತ ಅವಕಾಶನೂ ಸಿಕ್ಕಿತ್ತು. ಈ ಗೊಂದಲದಲ್ಲಿ ಅದು ಮುಂದೂಡಿದೆ. 1ನೇ ತಾರೀಕು ಅವಕಾಶ ಆಯ್ತು ನಮಗೆ ಇದೇ ವಿಚಾರವಾಗಿ. ಬಂಧುಗಳೇ, ಶಿಕ್ಷಣ ಆಯೋಗ ನೀತಿ ಕಳೆದ 3 ತಿಂಗಳಲ್ಲಿ ದ್ವಿಭಾಷಾ ನೀತಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಆದರೆ ಅಲ್ಲಿ ಒಂದು ಅಕ್ಷಮ್ಯ ಅಪರಾಧ ಅವರು ಮಾಡಿದ್ದಾರೆ. ಪರಭಾಷಿಕರು ಕನ್ನಡ ಅವರ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ತಗೊಳ್ಬಹುದು ಅನ್ನುವಂಥ ಒಂದು ವಾಕ್ಯವನ್ನ ಸೇರಿಸಿದ್ದಾರೆ. ಅದನ್ನು ತೆಗಿಬೇಕು ಅನ್ನೋದು ಕದಂಬ ಸೈನ್ಯ ವಾದ. ತಮಿಳುನಾಡಲ್ಲಿ ಯಾವ ರೀತಿ ದ್ವಿಭಾಷಾ ನೀತಿ ಇದೆಯೋ, ಉತ್ತರ ಭಾರತದಲ್ಲಿ ಯಾವ ರೀತಿ ದ್ವಿಭಾಷಾ ನೀತಿ ಇದೆಯೋ, ಅದೇ ರೀತಿ ಕರ್ನಾಟಕದಲ್ಲೂ ದ್ವಿಭಾಷಾ ನೀತಿಯನ್ನ ಜಾರಿಗೆ ತರಬೇಕು ಅನ್ನೋದು ಕದಂಬ ಸೈನ್ಯದ ಆಗ್ರಹ. ಅದ್ರ ಜೊತೆಗೆ ಕನ್ನಡಿಗರನ್ನ ನಿಂದಿಸುವಂತ, ಅವಮಾನ ಮಾಡುವಂತ, ಅಪಪ್ರಚಾರ ಮಾಡುವಂತ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ನೇರವಾಗಿ ಕನ್ನಡಿಗರನ್ನ ಮೇಲೆ ದೌರ್ಜನ್ಯ, ಪುಂಡಾಟಿಕೆ, ಹಲ್ಲೆ ಮಾಡುವಂತ ಕೆಲಸವನ್ನ ಪರಭಾಷಿಕರು ಮಾಡ್ತಾ ಇದ್ದಾರೆ. ನಮ್ಮ ನೆಲದಲ್ಲಿ MES ಪುಂಡ್ರು, ಶಿವಸೇನೆ ಮರಾಠಿಗರು ಇವರೆಲ್ಲ ಸೇರಿಕೊಂಡು ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದಲ್ಲಿ ಕರಾಳ ದಿನ ಆಚರಣೆ ಮಾಡೋದು ಒಂದೇ, ನಮ್ಮ ಕನ್ನಡಿಗರಿಗೆ ಚಾಕುವಿನಿಂದ ತಿವಿದಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಕನ್ನಡ ಪರ ಸಂಘಟನೆಗಳು ಪರಭಾಷಿಕರ ಜೊತೆಲಿ ಸಂಘರ್ಷ ಆಯ್ತಾ ಇದೆ. ಇದು ಮಿತಿ ಮೀರಿಬಿಟ್ಟಿದೆ. 69ನೇ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ರಂದು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಇವ್ರಿಗೆ ನಾಡದ್ರೋಹ ಕಾನೂನನ್ನ ಜಾರಿಗೆ ತರ್ತೀವಿ. 1 ವರ್ಷ ಆದರೂ ಆ ನಾಡದ್ರೋಹ ಕಾನೂನನ್ನ ಜಾರಿಗೆ ತರಲಿಲ್ಲ. ಅದನ್ನ ಬಹಳ ಮುಖ್ಯವಾಗಿ ಜರೂರಾಗಿ ತರಬೇಕು ಅನ್ನೋದು ಕದಂಬ ಸೈನ್ಯ ಕಳೆದ 2 ತಿಂಗಳಿಂದ ರಾಜ್ಯಾದ್ಯಂತ ಪ್ರತಿಭಟನಾ ಮನವಿ ಮತ್ತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸ್ತಾ ಇದೆ. ಬಂಧುಗಳೇ, ಬಹಳ ಮುಖ್ಯವಾಗಿ ದ್ವಿಭಾಷಾ ನೀತಿ ಜಾರಿಗೆ ತರದವರೇ ಹಿಂದಿ ಸಾಮ್ರಾಜ್ಯದ ಕರಾಳ ಮುಖವನ್ನ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಬ್ಯಾಂಕ್ಗಳಾಗ್ಬೋದು, ರೈಲ್ವೆ ಇಲಾಖೆಗಳಲ್ಲಾಗ್ಬೋದು, ಎಲ್ಲದರಲ್ಲೂ ರಾಜ್ಯ ಸರ್ಕಾರದ ಸರ್ಕಾರಿ ನೌಕರರಲ್ಲೂ ಹಿಂದಿ ಭಾಷಿಕರು, ಪರಭಾಷಿಕರು ಹಾವಳಿ ಜಾಸ್ತಿ ಆಗಿದೆ. ನಮ್ಮ ಕನ್ನಡಿಗರಿಗೆ, ಅದಲ್ಲೂ ರೈತಾಪಿ ವರ್ಗದವ್ರಿಗೆ, ವಿದ್ಯೆ ಗೊತ್ತಿಲ್ಲದವ್ರವ್ರಿಗೆ, ವಿದ್ಯೆ ಗೊತ್ತಿರೋರ್ಗೂ ತೊಂದರೆ ಆಗ್ತದೆ. ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಅವರು ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ. ಬಹಳ ಗೊಂದಲಗಳಾಗಿ ಜಗಳನೂ ಆಗ್ತಾ ಇದೆ. ಇವಾಗ ಅದು ಎಲ್ಲನೂ ಕೂಡ IT BT ಫ್ಯಾಕ್ಟ್ರಿಗಳಲ್ಲಿ, ಎಲ್ಲ ಕಾರ್ಖಾನೆಗಳಲ್ಲೂ ಪರಭಾಷಿಕರನ್ನೇ ತುಂಬ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಕಡಿಮೆ ಸಂಬಳವನ್ನ ಕೊಡಬಹುದು. ಈಗ ಬಾಂಗ್ಲಾದೇಶ ಅವ್ರಿಗೆ ಕಸ ಹಾಯುವಂತ ಗುತ್ತಿಗೆಯನ್ನ ನೀಡಿದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆ, ಕಡಿಮೆ ದುಡ್ಡು. ಈ ರೀತಿಯಾಗಿ ಎಲ್ಲ ಕಾರ್ಖಾನೆಗಳು, ಎಲ್ಲ ಕಂಪನಿಗಳು, IT BT ಕಂಪನಿಗಳು ಎಲ್ಲರೂ ಕೂಡ ಪರಭಾಷಿಕರನ್ನೇ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲೂ ಇದ್ದಾರೆ ಅಂತ ಈಗ ಜಿಲ್ಲಾಧಿಕಾರಿಗಳ ಸಾಗರ್ ಕಾಂಬ್ಳೆ, ವಿನಾಯಕ್ ಸಂಡೂರ್ ಅವರು ತಿಳಿಸಿದ್ರು. ಅದೇ ರೀತಿ ಎಲ್ಲ ಜಿಲ್ಲೆ 31 ಜಿಲ್ಲೆಗಳಲ್ಲೂ ಅವ್ರ ಹಾವಳಿ ಜಾಸ್ತಿ ಆಗಿದೆ. ಕಾರ್ಪೆಂಟರ್ ಕೆಲಸ ಹಿಡಿದು ಮತ್ತು ಕೃಷಿ ಕೆಲಸ, ಆಲೆಮನೆ ಕೆಲಸ, ಎಲ್ಲ ಕೆಲಸದಲ್ಲೂ ಕಡಿಮೆ ಹಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅನಂತರ ಅಧಿಪತ್ಯವನ್ನು ಸ್ಥಾಪನೆ ಮಾಡ್ತಾರೆ. ಇದಾಗಲೇ ನಡೀತಾ ಇದೆ. ಈಗಾಗಲೇ ಗುತ್ತಿಗೆಯನ್ನು ತೋಡ್ತಾರೆ. ಅವ್ರು ಹೇಳ್ದಂಗೆ
ಕೃಷಿ ಮಾಲೀಕರು, ಆಲೆ ಮನೆ ಮಾಲೀಕರು, ಕಾರ್ಖಾನೆ ಮಾಲೀಕರು ಕೇಳುವಂತ ಪರಿಸ್ಥಿತಿ ಇಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾವ್ ಹೇಳ್ತಾ ಇದ್ವಿ, ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನ ಜಾರಿಗೆ ತರಲೇ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ ಪರಿಷ್ಕೃತ ವರದಿ ಮಾಡಿ ಅಂತ ಹೇಳಿದ್ರು. ಅಂದಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಬರೂರು ಚನ್ನಬಸಪ್ಪ, ಅನೇಕರು ಕೂಡ ಸಾಹಿತಿಗಳು ಅದನ್ನ ಪರಿಷ್ಕರಣೆ ಮಾಡಿ ಮನವಿನ ಕೊಟ್ಟರು. ಇದುವರೆಗೂ ಯಾವುದೇ ರಾಜ್ಯ ಸರ್ಕಾರ 7 ವರ್ಷ ಆದ್ರೂ ಜಾರಿ ತರುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಅಲ್ಲಿಗೆ ರಾಜ್ಯ ಸರ್ಕಾರಕ್ಕೆ ಕನ್ನಡ ಇಚ್ಛಾಶಕ್ತಿ ಇಲ್ಲವೇ ಇಲ್ಲ. ಏನಿದ್ರು ಮತ ಬ್ಯಾಂಕ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರಿ ಅಂತೇಳಿ ಕದಂಬ ಸೇನೆ ನೇರವಾಗಿ ಆರೋಪ ಮಾಡ್ತಾ ಇದೆ. ಬಂಧುಗಳೇ, ಈಗಾಗಲೇ ಸರ್ಕಾರದ ನಿಯಮದ ಪ್ರಕಾರ ಹೊರ ಭಾಷಿಕರು 60,000 ಜನಕ್ಕೆ ಪಡಿತರ ಚೀಟಿ, ಆಧಾರ್ ಕಾರ್ಡು, ಮತದಾರ ಎಲ್ಲನೂ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ, ಮಂಡ್ಯದಲ್ಲೂ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಯಲ್ಲೂ ಈ ಕೆಲಸ ನಡೀತಾ ಇದೆ. ನಾವು ಇದನ್ನು ರದ್ದು ಮಾಡಬೇಕು. ಇದು ಕೊಟ್ಟಂತ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು. ಇವತ್ತು ಕೆಲವು ಅಧಿಕಾರಿಗಳು ಎಷ್ಟು ಹಣ ಕೊಟ್ಟರು ಸಾಕು ಆಧಾರ್ ಕಾರ್ಡು ಕೊಡ್ತಾರೆ, ಎಲ್ಲರೂ ಕೊಡುವಂತ ಪರಿಸ್ಥಿತಿಲಿ ಬಂದ್ಬಿಟ್ಟಿದೆ. ಇದನ್ನ ಕದಂಬ ಸೇನೆ ಉಗ್ರವಾಗಿ ಖಂಡಿಸಿದೆ. ಬಾಂಗ್ಲಾ ದೇಶದ ಅಕ್ರಮ ವಲಸಿಗರು ಅಂದಾಜ್ ಪ್ರಕಾರ 5 ಲಕ್ಷ ಬೆಂಗಳೂರಿನಲ್ಲೇ ಇದ್ದಾರೆ. ಅವ್ರದೇ ಏರಿಯಾ ಇದೆ. ಅಲ್ಲಿ ಗಾಂಜಾ, ಅಫೀಮ, ಅನೈತಿಕ ಚಟುವಟಿಕೆಗಳ, ಕೊನೆಗೆ ಭಯೋತ್ಪಾದಕ ಸಂಘಟನೆಗಳು ಮತ್ತು ಸಮಾಜ ಶಕ್ತಿಗಳ ಆಶ್ರಯ ತಾಣವಾಗಿ ಅಲ್ಲಿ ಕೆಲಸ ಆಗ್ತಾ ಇದೆ. ಅದರಿಂದ ಅವ್ರನ್ನ ರಾಜ್ಯ ಸರ್ಕಾರ ತಕ್ಷಣ ಅವರ ಹೊರ ಕಳಿಸ್ಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಅವ್ರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಂಧುಗಳೇ, ಈಗ ಅವರು ಕೂಡ ನಮಗೆ ಆಕ್ರಮಣ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಕನ್ನಡಿಗರು ಪರಭಾಷಿಕರು ಈ ನಾಡನ್ನ ಅಧಿಪತ್ಯವನ್ನು ಸ್ಥಾಪಿಸುವಂತ ಕೆಲಸ ಇದೆ. ಕನ್ನಡ ಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಈ ನಿಟ್ಟಿನಲ್ಲಿ ಬಹಳಷ್ಟು ಜಾಗೃತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ದುರ್ದೈವ ಅಂತ ಹೇಳಿದ್ರೆ, ಬೆಳಗಾವಿನಲ್ಲಿ ಮರಾಠ ಕನ್ನಡಿಗರ ನೆಲದಲ್ಲಿ ಕರಾಳ ದಿನಾಚರಣೆ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮಗೆ ಮೇಲೆ ಆಕ್ರಮಣ ಮಾಡಿದ್ರೆ ಅವ್ರ ಮೇಲೆ ಪ್ರಕರಣಗಳು ದಾಖಲು ಮಾಡೋದು ಕಡಿಮೆ, ತೀರಾ ಕಡಿಮೆ. ಆದ್ರೆ ಕನ್ನಡ ಪರ ಸಂಘಟನೆಗಳಿಗೆ ಪ್ರಕರಣವನ್ನು ತಕ್ಷಣ ದಾಖಲು ಮಾಡುವಂತ ಅಲ್ಲಿನ ರಾಜಕಾರಣಿಗಳು ಮತ್ತು ಮಂತ್ರಿಗಳು, ಎಲ್ಲ ಪಕ್ಷದವರು, ಯಾವುದೇ ಪಕ್ಷ ಇಲ್ಲ, ಎಲ್ಲರೂ ಕೂಡ ಮರಾಠಿಗರ ಪರವಾಗಿದ್ದಾರೆ, ಕನ್ನಡಿಗರ ಪರವಾಗಿಲ್ಲ. ನೋಡಿ, ಕನ್ನಡಿಗರ ನಿರಭಿಮಾನಕ್ಕೆ ಇದೊಂದು ದೊಡ್ಡ ಸಾಕ್ಷಿಯಾಗಿದೆ. ಈ ರೀತಿಯಾಗಿ ಬೆಳಗಾವಿನಲ್ಲಿ ನಡೀತಾ ಇದೆ. ಬೆಂಗಳೂರಿನಲ್ಲಂತೂ ಎಲ್ಲ ಭಾಷಿಕರು, ಪರಭಾಷಿಕರಿಗೆ ಸಂಪೂರ್ಣ ಅವಕಾಶ ಇದೆ. ನಮ್ಮ ಮೇಲೆ, ಕನ್ನಡ ಪರ ಸಂಘಟನೆ ಮೇಲೆ ಪ್ರಕರಣವನ್ನು ದಾಖಲೆ ಮಾಡ್ತಾರೆ. ನೋಡಿ ದುರ್ದೈವ ಯಾವ ರೀತಿ ಇದೆ. ಇದನ್ನ ಸಮಾಜಕ್ಕೆ ತಿಳಿಸ್ಬೇಕು ಅನ್ನೋದೇ ಕದಂಬ ಸೇನೆ ಉದ್ದೇಶ. ಬಂಧುಗಳೇ, ಇನ್ನು ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು 60% ಅಷ್ಟು ಕನ್ನಡ ದಪ್ಪಾಕ್ಷರದಲ್ಲಿ ಇರಬೇಕು, ಕೆಳಗಡೆ ಸಣ್ಣ ಅಕ್ಷರ ಇಂಗ್ಲಿಷ್ನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಆದರೆ ಅದಕ್ಕೆ ಕಿಮ್ಮತ್ತೇ ಕೊಡಲಿಲ್ಲ ಇಲ್ಲಿನ ವ್ಯಾಪಾರಸ್ಥರು, ವಾಣಿಜ್ಯೋದ್ಯಮಗಳು ಎಲ್ಲರೂ ಕೂಡ. ಸಣ್ಣದಾಗೆಲ್ಲ ಒಂದು ಮೂಲೆಯಲ್ಲಿ ಕನ್ನಡ ಹಾಕ್ತಾರೆ, ಇಲ್ಲ ಅಂದ್ರೆ ಸಮವಾಗಿ ಕನ್ನಡ ಇಂಗ್ಲಿಷ್ ಹಾಕ್ತಾರೆ. ಇದನ್ನ ಇಲ್ಲಿನ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯತಿಗಳು ಕ್ರಮ ತಗೊಳ್ಬೇಕು ಅಂತೇಳಿ ಆಗ್ರಹ ಮಾಡ್ತಾ. ಬಂಧುಗಳೇ, ಬಹಳ ಮುಖ್ಯವಾಗಿ ಗದಗಿನ ನೂತನ ರೈಲ್ವೆ ನಿಲ್ದಾಣಕ್ಕೆ ನವೀಕರಣ ಮಾಡಿದ್ದಾರೆ. ಪುಟ್ಟರಾಜು ಗವಾಯಿಗಳ ಹೆಸರನ್ನ ನಾಮಕರಣ ಮಾಡಬೇಕು ಮತ್ತು ಪುಟ್ಟರಾಜು ಗವಾಯಿಗಳು, ಶಿವಕುಮಾರ್ ಮಹಾಸ್ವಾಮಿಗಳು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭಾರತ ರತ್ನವನ್ನ ಕೊಡಬೇಕು ಅಂತೇಳಿ ಸಂಪುಟದಲ್ಲಿ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ವಿ. ಬಂಧುಗಳೇ, ಇನ್ನೊಂದು ಬಹಳ ನಿಮಗೆ ಈ ವಿಷಯ ಗೊತ್ತಿದೆ. ಕನ್ನಡ ನೆಲದಲ್ಲಿ 450ರಿಂದ 500 ವರ್ಷಗಳ ರಾಜ್ಯಭಾರ ಆಳಿದಂಥ ಜಗತ್ ಪ್ರಸಿದ್ಧಿಯಾದಂಥ
ಇಮ್ಮಡಿ ಪುಲಿಕೇಶಿ ಪುತ್ಥಳಿ ರಾಮದುರ್ಗ ರಸ್ತೆಯಲ್ಲಿ ಅನಾಥವಾಗಿ ಬಿದ್ದಿದೆ. 2 ಪುತ್ಥಳಿಗಳು. ನಾವು ರಾಜ್ಯಾದ್ಯಂತ ಪ್ರತಿಭಟಿಸಿ, ಅದಕ್ಕೆ ಏನ್ ಕಾರಣ ಅಂದ್ರೆ ಪುರಸಭೆಯವರು ಸ್ಥಳಾವಕಾಶ ಕಲ್ಪಿಸಿಕೊಡ್ತಾ ಇಲ್ಲ. ಕನ್ನಡ ನಾಡಿನ ಚಕ್ರವರ್ತಿಗಳಿಗೆ ಪುರಸಭೆಯವರು ಸ್ಥಳಾವಕಾಶ ಕಲ್ಪಿಸಿಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಜಗಜ್ಯೋತಿ ಬಸವಣ್ಣವ್ರ ಪುತ್ಥಳಿ ಅನಾಥವಾಗಿ ಬಿದ್ದಿದೆ. ಆ ಪುತ್ಥಳಿಗೆ ಸ್ಥಳಾವಕಾಶ ಕಲ್ಪಿಸಬೇಕು ಅಂತೇಳಿ ನಿಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ ಬಂಧುಗಳೇ. ಬಹಳ ಮುಖ್ಯವಾಗಿ ಇಮ್ಮಡಿ ಪುಲಿಕೇಶಿ ಪುತ್ಥಳಿ ವಿಧಾನಸೌಧದ ಮುಂದೆ, ಎಲ್ಲ ಜಿಲ್ಲಾ ಕೇಂದ್ರಗಳ ಕಚೇರಿ ಮುಂದೆ ಆಗಬೇಕು. ಕದಂಬ ಸೈನ್ಯ ಮಯೂರವರ್ಮನ ಪುತ್ಥಳಿನೂ ಕೂಡ ಆಗಬೇಕು ಅಂತ ನಿಮ್ಮ ಮೂಲಕ ಆಗ್ರಹ ಮಾಡ್ತಾ, ಮತ್ತು ಈ 3 ಪ್ರಮುಖವಾದಂಥ ಬೇಡಿಕೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಬಂಧುಗಳೇ. ನಮಗೆ ಕನ್ನಡ ಇಚ್ಛಾಶಕ್ತಿ ಇಲ್ಲದಿರುವಂಥ ಸರ್ಕಾರಗಳೇ ಜಾಸ್ತಿ ಬರ್ತಾವೆ ನೋಡಿ. ಕನ್ನಡ ತಮಿಳುನಾಡು ಇವರು ಸಿದ್ದರಾಮಯ್ಯನವರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಕನ್ನಡಿಗರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ತಮಿಳುನಾಡಲ್ಲಿ ತಮಿಳು, ಉತ್ತರ ಪ್ರದೇಶದಲ್ಲಿ ಹಿಂದಿ, ಕೇರಳದಲ್ಲಿ ಮಲಯಾಳಂ, ಮಹಾರಾಷ್ಟ್ರದಲ್ಲಿ ಮರಾಠಿ ಬಂದರೆ ಮಾತ್ರ ಅಲ್ಲಿ ಬದುಕೋಕೆ ಅವಕಾಶ ಅಂತ ಹೇಳ್ತಾರೆ. ಅದನ್ನ ನಮ್ಮ ಕನ್ನಡಿಗರಿಗೆ ಕರೆ ನೀಡಿದ್ದಾರೆ. ಅದನ್ನ ಕದಂಬ ಸೈನ್ಯ ಸ್ವಾಗತ ಮಾಡ್ತಾ ಇದೆ. ಯಾಕಂದ್ರೆ ಒಳ್ಳೆಯ ಕೆಲಸ ಕರೆ ನೀಡಿದಾಗ ಸ್ವಾಗತ ಮಾಡ್ತೀವಿ. ಆದರೆ ರಾಜ್ಯ ಸರ್ಕಾರ, ಅಲ್ಲಿಯ ಮಂತ್ರಿಗಳು, ಅಲ್ಲಿಯ ನಮ್ಮ ಶಾಸಕರೇ, ನಮ್ಮ ಸಂಸದರಿಗೆ ಸ್ಪಷ್ಟವಾಗಿ ಕನ್ನಡನೇ ಮಾತಾಡೋಕೆ ಬರುವುದಿಲ್ಲ. ಅವರು ಕೂಡ ಸ್ಪಷ್ಟವಾಗಿ ಕನ್ನಡ ಮಾತಾಡಬೇಕು ಅಂತೇಳಿ ನಾವು ಸಿದ್ದರಾಮಯ್ಯನವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಬಂದು.